ಪ್ರಾರಂಭಾಂ ಕಾಳಹಸ್ತಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಇವತ್ತು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ 2024 ಏನು ಸೆಪ್ಟೆಂಬರ್ 17ರಂದು ನಡೆಯಲಿರುವ ವಿಶ್ವಕರ್ಮ ಜಯಂತ್ಯೋತ್ಸವದ ನಿಮಿತ್ತವಾಗಿ ಮೊನ್ನೆ 10ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿರ್ಣಯಗೊಂಡಿರ್ತಕ್ಕಂಥ ವಿಚಾರವನ್ನು ಮತ್ತು ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳಲು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೊಂದಿಗೆ ಇಂದು ಪೂಜ್ಯ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮೀಜಿಗಳು, ಮೂರುಜಾವದೀಶ್ವರ ಮಠ ಅಫ್ಜಲ್ಪುರ್ ಮತ್ತು ಕಲಬುರಗಿ ಅವರಿದ್ದಾರೆ. ಜೊತೆಗೆ ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಲೋಹಿತ್ ವೈ ಕಲ್ಲೂರ್ ಅವರು, ಜೊತೆಗೆ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಉಸ್ತುವಾರಿಗಳಾದಂಥ ಅಶೋಕ್ ಪೊದ್ದಾರ್ ರವರು, ಈ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಕಮಲಾಕರ್ ಆರ್ ಅರಣಕಲ್ರವರು ಮತ್ತು ಉತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ರಾಮಚಂದ್ರ ಮುತ್ಕೋಡ್ರವರು ಉತ್ಸವ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಯುವ ಘಟಕದ ಅಧ್ಯಕ್ಷರಾದಂಥ ಮಾರುತಿ ಕಂಬಾರ್ ಅವರಿದ್ದಾರೆ. ಅದಲ್ಲದೆ ಶಿವಾನಂದ್ ಕಲ್ಲೂರ್ ಅವರಿಂದ ಹಿಡಿದು ನಮ್ಮ ಎಲ್ಲ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಪದಾಧಿಕಾರಿಗಳು ಇವತ್ತು ಸೇರಿ ನಾವು ತೆಗೆದುಕೊಂಡಂಥ ನಿರ್ಣಯಗಳು, ಇವತ್ತು ಜಿಲ್ಲಾಧಿಕಾರಿಯ ಒಂದು DC ಆಫೀಸ್ನಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು ಅಂತಂದರೆ, ಉತ್ಸವ ಸಮಿತಿಯ ಅಧ್ಯಕ್ಷರಾಗಿ ರಾಮಚಂದ್ರ ಮುತ್ಕೋಡ್ರವರನ್ನು 3 ಸಭೆಗಳ ಮಾಡುವ ಮುಖಾಂತರ ನಿರ್ಣಯವನ್ನು ತೆಗೆದುಕೊಂಡು ವಿಷಯ ಮಂಡಿಸಿದಾಗ ಅವರನ್ನು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಮತ್ತು ವಿಶ್ವಕರ್ಮನ ಕುರಿತು ವಿಶ್ವಕರ್ಮ ಜಯಂತ್ಯೋತ್ಸವದ ಆ ವೇದಿಕೆಯಲ್ಲಿ ಡಾಕ್ಟರ್ ಕೈಲಾಸಪತಿ ಅವರು ಉಪನ್ಯಾಸ ಮಾಲಿಕೆಯನ್ನು ಅವರು ಹೇಳುವರಿದ್ದಾರೆ. ಮತ್ತು ಇವತ್ತು ಕಲಬುರಗಿ ನಗರದಲ್ಲಿರುವಂಥ ವಿಶ್ವಕರ್ಮರ ಕುಲದೇವತೆಯಾಗಿರುವಂಥ ಜಗಜ್ಜನನಿ ಕಾಳಿಕಾಂಬೆ ದೇವಸ್ಥಾನ, ಸಂತ್ರಸ್ವಾಡಿಯಲ್ಲಿ ಕಾಳಿಕಾಂಬೆ ದೇವಸ್ಥಾನದಲ್ಲಿ ಆ ಭಗವಾನ್ ವಿಶ್ವಕರ್ಮನ ಪೂಜೆ ಎಲ್ಲ ಮುಗಿಸಿಕೊಂಡು ಅಲ್ಲಿಂದ ಒಂದು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮುಖಾಂತರ ನಾವು SM ಪಂಡಿತ್ ರಂಗಮಂದಿರ ಬಂದು ಸೇರ್ತೇವೆ. ಮತ್ತು ಆ ಮೆರವಣಿಗೆಯಲ್ಲಿ ಈ ವಿಶ್ವಕರ್ಮ ಸಮಾಜದಲ್ಲಿ ಸಂತರು, ಶರಣರು, ದಾರ್ಶಕರು, ಪವಾಡ ಪುರುಷರು ಅಂತ ಎಲ್ಲ ಆಗಿ ಹೋಗಿದ್ದಾರೆ, ಅವರೆಲ್ಲರ ಭಾವಚಿತ್ರಗಳು ಕೂಡ ಆ ಮೆರವಣಿಗೆ ಮುಖಾಂತರ ಬಹಳಷ್ಟು ಜನ ವಿಶ್ವಕರ್ಮ ಸಮಾಜ ಬಾಂಧವರು ಮತ್ತು ಮಹಿಳೆಯರು, ಆ ಮಹಿಳೆಯರು ಕುಂಭದೊಂದಿಗೆ ಮೆರವಣಿಗೆ, ಈ ರೀತಿ ಹಲವಾರು ಆಲೋಚನೆಗಳನ್ನು ಹಾಕ್ಕೊಂಡಿದ್ದೀವಿ. ಹೀಗಾಗಿ ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ನಗರದಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರು ತಾವು ತಮ್ಮ ಕುಟುಂಬದ ಸಮೇತವಾಗಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹಿರಿಯರವರೆಗೂ ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಭಾಗವಹಿಸಬೇಕು. ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಇವತ್ತು ಈ ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಂತಕ್ಕಂಥ ಸಂಘಟನೆಯ ಅನೇಕ ವರ್ಷಗಳ ಫಲವಾಗಿ ಈ ವಿಶ್ವಕರ್ಮ ಜಯಂತ್ಯೋತ್ಸವ ನಮ್ಮ KP ನಂಜುಂಡಿಯವರ ಅವಿರತ ಪ್ರಯತ್ನದಿಂದ ದೊರಕಿರುವಂಥದ್ದು. ಆದರೆ ದೊರಕಿರುವಂಥ ಏನು ಈ ವಿಶ್ವಕರ್ಮ ಜಯಂತ್ಯೋತ್ಸವದ ಇದು ಎಲ್ಲ ವಿಶ್ವಕರ್ಮರಿಗೆ ಬಂದಂಥ ಭಾಗ್ಯ. ಹೀಗಾಗಿ ಆ ಭಗವಾನ್ ವಿಶ್ವಕರ್ಮನನ್ನು ಆ ಪೂಜೆ, ಆ ಜಯಂತಿ ಆಚರಣೆ ಎಲ್ಲ ವಿಶ್ವಕರ್ಮರು, ಅಂದರೆ ಯಾವುದೋ ಒಂದು ಸಂಘಟನೆಯವರು ಮಾಡುವಂಥದ್ದಲ್ಲ. ಹೀಗಾಗಿ ನಾನೊಂದು ಕರೆಯನ್ನು ಕೊಡ್ತೀನಿ. ನಾನೊಬ್ಬ ಸ್ವಾಮೀಜಿಗಳ ಸಂಘಟನಾ ರಾಜ್ಯಾಧ್ಯಕ್ಷನಾಗಿರುವುದರಿಂದ ಸಮಾಜ ಒಗ್ಗೂಡಿಸುವಂತಹ ಕೆಲಸವೂ ಕೂಡ ನಾವು ಬರೋ ದಿನಗಳಲ್ಲಿ ನಾವು ಮತ್ತು ಸ್ವಾಮೀಜಿಗಳು ಸೇರಿ ಮಾಡೋರಿದ್ದೀವಿ. ಎಲ್ಲ ಸಂಘಟನೆ ಬರೀ ಇವತ್ತು ಮಹಾಸಭಾ ಅಂತಲ್ಲ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿ, ಸಮಾಜ ಅಂದರೆ ಒಗ್ಗಟ್ಟಿದ್ದಾಗ ಸಮಾಜದ ಶಕ್ತಿ ಹೆಚ್ಚಿಗೆ ಆಗ್ತದೆ. ಹಂಗೆ ಎಲ್ಲ ನಮ್ಮ ಸಮಾಜ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರನ್ನ, ಯುವಕರನ್ನು, ಹಿರಿಯರನ್ನು ಮತ್ತು ಮಹಿಳೆಯರನ್ನು ಎಲ್ಲರೂ ಸೇರಿಕೊಂಡು ಮತ್ತು ಎಲ್ಲರನ್ನ ಸೇರಿಸುವಂತಹ ಜವಾಬ್ದಾರಿ ಯಾರು ಅಂತಂದರೆ ಸಮಾಜದಲ್ಲಿ ಸ್ವಾಮೀಜಿಗಳಿರ್ತದೆ. ಆ ರೀತಿಯ ಜವಾಬ್ದಾರಿ ನಮ್ಮೇಲಿದೆ. ನಾವು ಬರೋ ದಿನಗಳಲ್ಲಿ ಸಮಾಜವನ್ನು ಒಗ್ಗೂಡಿಸುವಂಥ ಒಂದು ಸತ್ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ. ಬರೋ ದಿನಗಳಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿರ್ತದೆ. ಜೊತೆಗೆ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿಶ್ವಕರ್ಮರಿಗೆ ನಾವು ಹೇಳೋದಿಷ್ಟೇ, ಅವತ್ತಿನ ದಿವಸ ಬೆಳಗಿನ ಜಾವ ತಾವುಗಳು ನಿಮ್ಮ ನಿತ್ಯ ಕರ್ಮಗಳು ಅಂದರೆ ಪೂಜಾ ವಿಧಿ ವಿಧಾನಗಳನ್ನ ವಿಶ್ವಕರ್ಮನ ಮನೆಯೊಳಗೆ ಮುಗಿಸ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಅಣ್ಣ ತಮ್ಮಂದಿರು, ಕುಟುಂಬ ಸಮೇತರಾಗಿ ಎಲ್ಲರೂ ಕೂಡ SM ಪಂಡಿತ್ ರಂಗಮಂದಿರದಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು. ಇವತ್ತು ವಿಶ್ವಕರ್ಮರಿಗೆ ಈ ಜಯಂತ್ಯೋತ್ಸವ, ಈ ಪೂಜಾ ಮಹೋತ್ಸವ ಏನು ಸಿಕ್ತು, ವಿಶ್ವಕರ್ಮರು ಕೊಟ್ಟಿರ್ತಕ್ಕಂತಹ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ. ನೀವು ನೋಡ್ರಿ, ಭಾರತ ದೇಶದಲ್ಲಿ ಏನು ಶ್ರೇಷ್ಠ ಅಂತಂದರೆ ಇವತ್ತು ವಿದೇಶಗಳಲ್ಲಿ ಅಲ್ಲಿಯ ಆರ್ಕಿಟೆಕ್ಚರು, ಅಲ್ಲಿಯ ರಸ್ತೆಗಳು, ಅಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬೃಹದಾಕಾರದ ಬಿಲ್ಡಿಂಗ್ಗಳು ಅಲ್ಲಿ ಪ್ರಮುಖವಾಗಿರ್ತಾವೆ.
ಆದರೆ ಭಾರತ ದೇಶದಲ್ಲಿ ಪ್ರಮುಖವಾಗಿ ಏನು ಕಾಣಿಸ್ತವಪ್ಪ ಅಂತಂದರೆ ಈ ದೇಶದಲ್ಲಿ ವಿಶ್ವಕರ್ಮ ಸಮಾಜ ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿ ಕಾಣಿಸ್ತದೆ. ಇವತ್ತು ಅಜಂತ ಎಲ್ಲೋರ ಇರ್ಬೋದು, ಕರ್ನಾಟಕದಲ್ಲಿರ್ತಕ್ಕಂಥ ಬೇಲೂರು ಹಳೆಬೀಡು ಇರ್ಬೋದು, ಈ ರೀತಿಯ ದೇವಸ್ಥಾನಗಳು ಇಲ್ಲಿ ಇರ್ತಕ್ಕಂಥ ಶಿಲ್ಪಕಲೆಯನ್ನು ನೋಡೋದಕ್ಕೆ ಇವತ್ತು ವಿಶ್ವದ ಎಲ್ಲ ದೇಶದವರು ಕೂಡ ಬರ್ತಾರಪ್ಪ ಅಂತಂದ್ರೆ ಈ ವಿಶ್ವಕರ್ಮ ಸಮಾಜದ ಕೈಚಳಕವನ್ನು ನೋಡ್ಲಿಕ್ಕೆ ಬರ್ತಾರೆ. ಅಂತಹ ವಿಶ್ವಕರ್ಮ ಸಮಾಜದ ಜಯಂತ್ಯೋತ್ಸವ ಆಚರಣೆ ನಮಗೆ ಸಿಗಬೇಕಾಯ್ತಪ್ಪ ಅಂದ್ರೆ ನಂಜುಂಡಿಯವರು 9 ವರ್ಷಗಳ ಪ್ರಯತ್ನ ಪಟ್ಟ ಮೇಲೆ ಸಿಕ್ತು. ಅದಕ್ಕೆ ನಾವು ಮಾಧ್ಯಮದ ಮುಖಾಂತರ ನನ್ನ ಕಳಕಳಿಯ ಮನವಿ ಏನು ಅಂತಂದ್ರೆ, ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ನಾಯಕರುಗಳಿದ್ದಾರೆ. ಪಕ್ಷಾತೀತವಾಗಿ ಹೇಳ್ತೀನಿ ನಾನು, ಎಲ್ಲ ನಾಯಕರುಗಳು ಕೂಡ ಆ ಭಗವಾನ್ ವಿಶ್ವಕರ್ಮ ಜಯಂತ್ಯೋತ್ಸವದ ಆಚರಣೆಯಲ್ಲಿ ತಾವುಗಳು ಬರಬೇಕು. ಯಾಕೆ ಬರಬೇಕು ಅಂತಂದರೆ ಈ ಸಮಾಜ ಕೊಡುಗೆಯಲ್ಲಿ ಕಲೆಯಲ್ಲಿ ಈ ಸಮಾಜವನ್ನು ಮೀರಿಸುವಂಥ ನಮ್ಮ ಕಲೆ, ನಮ್ಮ ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆ ಅಭೂತಪೂರ್ವ. ಈಗ ನೀವು ನಾನು ಹಳೇದು ಹೇಳಕತ್ತೀನಿ ಅಂತ ಅನ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈಗ ಇತ್ತೀಚೆಗೆ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಅಯೋಧ್ಯೆ ರಾಮ ಮಂದಿರದ ಆ ರಾಮ ಮಂದಿರಕ್ಕೆ ಮೂರ್ತಿಯನ್ನು ಕೊಟ್ಟಂಥವರು ಕರ್ನಾಟಕದವರು. ಅವರು ಕೂಡ ವಿಶ್ವಕರ್ಮರು, ಯೋಗಿ ಅರುಣ್ ಯೋಗಿ ಅವರು. ಅಂದರೆ ನಾವು ಅವತ್ತು ಕೊಟ್ಟಿದ್ದೀವಿ, ಇವತ್ತು ಬಿಟ್ಟಿದ್ದೀವಿ ಅಂತಕ್ಕಂಥಲ್ಲ, ಅಂದು ಇಂದು ಎಂದೆಂದಿಗೂ ಅನ್ನುವ ನಿಟ್ಟಿನೊಳಗೆ ಈ ನಮ್ಮ ಶಿಲ್ಪಕಲೆಯಿಂದ ನಮ್ಮ ಪಂಚಕಸುಬುಗಳ ಮುಖಾಂತರ ನಾವು ಸಮಾಜಕ್ಕೆ ನಿರಂತರವಾಗಿ ಕೊಡುಗೆಯನ್ನು ಕೊಟ್ಟಿದ್ದೀವಿ. ಆದರೆ ಇಷ್ಟೇ ನಾವು ಸಣ್ಣ ಸಮಾಜದವರು ಇರೋದ್ರಿಂದ ನಮ್ಮನ್ನು ಎಲ್ಲೋ ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ನಿರ್ಲಕ್ಷಿಸ್ಲಿಕ್ಕತ್ತಾರೆ ನಮಗೂ ಅಂತಕ್ಕಂಥದ್ದು ಒಂದು ನಮ್ಮೊಳಗೆ ಹುಟ್ಕೊಂಡಂಥ ಒಂದು ಪ್ರಶ್ನೆ. ಅದಕ್ಕಾಗಿ ನಾನು ದಯವಿಟ್ಟು ರಾಜಕಾರಣಿಗಳಲ್ಲಿ ತಿಳಿಸುವುದಿಷ್ಟೇ, ಒಬ್ಬ ಸ್ವಾಮೀಜಿ ಬಹುಶಃ ಮನವಿ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಆ ಪ್ರೋಟೋಕಾಲ್ನಲ್ಲಿ ತಮ್ಮಗಳ ಹೆಸರಿರ್ತದೆ, ತಾವುಗಳು ಯಾರು ನಿಮ್ಮ ಹುದ್ದೆಗಳ ಹೆಸರುಗಳಿರ್ತದೆ, ನಿಮಗೆ ಮುಕ್ತವಾಗಿರ್ತಕ್ಕಂಥ ಆಮಂತ್ರಣ, ನಿಮ್ಮದೇ ಆಗಿರ್ತಕ್ಕಂಥ ಸರ್ಕಾರ, ನೀವೇ ಪ್ರಜೆಗಳು. ಅದಕ್ಕೊಂದು ಮಾತನ್ನು ಹೇಳ್ತಾರೆ. ನವೆಂಬರ್ 17ನೇ ತಾರೀಕು ವಿಶ್ವಕರ್ಮ ಜಯಂತಿ ಉತ್ಸವಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ತಾಲೂಕುಗಳು ಹಾಗೂ ಗ್ರಾಮಗಳು, ಹೋಬಳಿಗಳು ಎಲ್ಲೆಲ್ಲಿ ಇರುವ ವಿಶ್ವಕರ್ಮರು ಎಲ್ಲರೂ ಬಂದು ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಮಾಡೋಣ. ತಾವು ಎಲ್ಲರೂ ಸೇರಬೇಕಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಇನ್ನೊಂದು, ಗ್ರಾಮ ಪಂಚಾಯತಿಯಲ್ಲಿ ಯಾರು ವಿಶ್ವಕರ್ಮ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇಲ್ಲ ಅಂಥಲ್ಲಿ ನಮ್ಮ ವಿಶ್ವಕರ್ಮ ಒಂದು ಮನೆಯಲ್ಲೇ ಅದು 100 ಕೋಟಿ ಮನೆ ಅಂತ ತಿಳ್ಕೊಂಡು ಆ ಪಂಚಾಯತಿ ಒಳಗೆ ಹೋಗಿ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರಿಗೆ ತೊಗೊಂಡು ಪೂಜೆಯನ್ನು ಸಲ್ಲಿಸಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ನಮಗೆ ತಿಳಿಸ್ರಿ, ಅದ್ರ ಬಗ್ಗೆದಾಗ ನಾವು ಹೇಳ್ತೇವೆ ಅಂತ ನಮ್ಮ ವಿಶ್ವಕರ್ಮ ಸಮಾಜದವ್ರಿಗೆ ತಿಳಿಸ್ತಾ ಇದ್ದೇನೆ. ಮತ್ತು ಅದು ಪೂಜೆ ಮುಗಿಸ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂತ್ರಸ್ವಾಡಿಯಲ್ಲಿ ಕಾಳಿಕಾ ಮಂದಿರದಿಂದ ರಂಗಮಂದಿರವರೆಗೂ ಭವ್ಯವಾದ ಒಂದು ಮೆರವಣಿಗೆ ಜೊತೆಯಲ್ಲಿ ರಂಗಮಂದಿರದಲ್ಲಿ ಸಭೆಯನ್ನು ಇರುತ್ತದೆ. ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರದಿಂದ ಮಾಡಿದಂಥ ವಿಶ್ವಕರ್ಮ ಜಯಂತಿ ಉತ್ಸವವನ್ನು ಎಲ್ಲರೂ ಅದನ್ನು ಕಣ್ತುಂಬಿಸಿಕೊಂಡು ಅವತ್ತಿನ ದಿವಸ ಎಲ್ಲರೂ ಬಂದು ಸೇರಿಕೊಂಡು ಅದು ಜಯಂತಿ ಉತ್ಸವವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ